ಎಷ್ಟೊತ್ತು ಮಾಡ್ಬಿಟ್ಟ ಬಂದ್ಬಿಡ್ತಾನಮ್ಮ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬದ್ರಿ ಇಲ್ಲಯ್ಯ, ಇನ್ನೂ ಬರ್ಲೇ ಇಲ್ಲ. ಚೇರ್ಮನ್ ಬರೋ ಟೈಮ್ ಆಯ್ತು. ಸರ್ ಇವರು ಬದ್ರಿ ತಾಯಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಬದ್ರಿ ರೋಜನ್ ಕರ್ಕೊಂಬರಕ್ ಅವಳ ಮನೆಗೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ನೀ ಹೋಗ ಅವಳ ಮನೆಗೆ ಫೋನ್ ಮಾಡ್ಬಿಡ್ಪ. ಆಯ್ತಮ್ಮ. ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್, ಬನ್ನಿ. ಎಲ್ಲಿ ಹೋಗ್ಬಿಟ್ಟ ಇವನು? ನೋಡಮ್ಮ, ನಮ್ಮನ್ನ ಎಂತ ಇಕ್ಕಟ್ಟಲ್ಲಿ ಸಿಗಿಸ್ಬಿಟ್ಟ. ಅಮ್ಮ ಎಲ್ಲಾ ಕಡೆ ಫೋನ್ ಮಾಡಿದೆ, ಎಲ್ಲೂ ಇಲ್ಲ. ಮೊಬೈಲ್ ಬೇರೆ ಆಫ್ ಮಾಡ್ಬಿಟ್ಟಿದ್ದಾನೆ. ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಚೇರ್ಮನ್ ಬೇರೆ ಬಂದ್ಬಿಟ್ರು. ಒಟ್ನಲ್ಲಿ ನಿಮ್ ಮಗ ನನ್ಗೆ ಅವಮಾನ ಮಾಡ್ಬಿಟ್ಟ. ಸರ್ ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಸರ್. ಈ ಪ್ರಾಬ್ಲಮ್ ನೀವೇ ಹೇಗಾದ್ರೂ ಸಾಲ್ವ್ ಮಾಡ್ಬೇಕು ಪ್ಲೀಸ್. ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ನೀವೇ ಬನ್ನಿ. ಮೊಮೆಂಟೋ ಚೆಕ್ಕು ನೀವೇ ಇಸ್ಕೊಂಬಿಡಿ. ಬನ್ನಿ. ಅಯ್ಯೋ ಸರ್ ನಾನಾ? ಪರವಾಗಿಲ್ಲ, ಹೋಗಿಮ್ಮ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಅಶ್ವಿನಿ ಆಡಿಯೋ ಕ್ಯಾಸೆಟ್ ಕಂಪನಿ ಮಾಲೀಕರಾದ ಶ್ರೀಯುತ ರಾಮ್ ಪ್ರಸಾದ್ ರವರಿಗೆ ಸ್ವಾಗತ, ಸುಸ್ವಾಗತ. ಹಾಗೂ ಈ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂತಹ ಸಾರಾ ಗೋವಿಂದೂರ್ ಅವರಿಗೆ ನನ್ನ ಆದರದ ಸ್ವಾಗತ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡದ ಯಾವುದೇ ತ್ಯಾಗಕ್ಕೂ ಕಂಕಣಬದ್ಧರಾಗಿ ನಿಂತು ತಮ್ಮ ರಕ್ತದ ನರ ನಾಡಿಗಳಲ್ಲೂ ಕಣ ಕಣಗಳಲ್ಲೂ ಕನ್ನಡವನ್ನೇ ತುಂಬಿಕೊಂಡಿರ್ತಕ್ಕಂತಹ ಕನ್ನಡದ ಧೀಮಂತ ಹೋರಾಟಗಾರ ಹಾಗೂ ಕನ್ನಡ ಚಿತ್ರರಂಗದ ನಿರ್ಮಾಪಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಹಾಗೂ ಕನ್ನಡ ಚಿತ್ರರಂಗದ ನವನಾಯಕ ನಟ ಸಾರಾ ಗೋವಿಂದೂರ್ ಅವರು ತಮ್ಮ ಅಮೃತ ಹಸ್ತದಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಸಾರಾ ಗೋವಿಂದೂರ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನನ್ನು ಸಾಕಿ ಬೆಳೆಸಿದ ಕನ್ನಡ ನಾಡಿನ ಜನತೆಗೆ ಹೃತ್ಪೂರ್ವಕ ವಂದನೆಗಳು. ಕನ್ನಡ ನಾಡು ಚಿನ್ನದ ನಾಡು, ಗಂಧದ ಬೀಡು, ಹಾಗೆಯೇ ಸರಸ್ವತಿಯ ದೇಗುಲವೂ ಹೌದು. ಇಲ್ಲಿರುವಂತಹ ಕಲಾ ಪ್ರತಿಭೆಗಳು ಪ್ರಪಂಚದ ಬೇರೆ ಯಾವುದೇ ಮೂಲೆಯಲ್ಲೂ ಇಲ್ಲ. ಅಂತಹ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಗುರುತಿಸಿ ಆಶೀರ್ವಾದ ಮಾಡ್ತಾರಂಥ ಅಶ್ವಿನಿ ಸಂಸ್ಥೆಯ ಮಾಲೀಕರಾದಂಥ ಶ್ರೀ ರಾಮ್ ಪ್ರಸಾದ್ ರವರಿಗೆ ನನ್ನ ಅಭಿನಂದನೆಗಳು. ಹಾಗೆಯೇ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಪ್ರದೀಪ್ ಶೇರ್. ಮಿಸ್ಟರ್ ಪ್ರದೀಪ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ನಿಮ್ಮ ಜೊತೆ ಸ್ಟೇಟ್ಸ್ ಬರ್ತಿದ್ದೀನಿ. ಸರ್ ನಾನು ವಿಶ್ವ ಮಾತಾಡ್ತಿರೋದು. ಬದ್ರಿ ಏನಾದರೂ ರಾತ್ರಿ ನಿಮ್ಮ ಮನೆಗೆ ಬಂದಿದ್ನಾ? ಇಲ್ಲೋ ಸರ್? ಸರಿ ಸರ್. ಏನೋ ಇದು, ರಾತ್ರಿ ಎಲ್ಲ ಎಲ್ಲಿದ್ಯೋ? ಸ್ಮಶಾನದಲ್ಲಿ ಮಲಗಿದ್ದೆ. ನಿನಗ್ಯಾಕೆ ಹೋದಿಲ್ಲ? ಅಮ್ಮ, ಔಟ್, ಗೆಟ್ ಔಟ್. ಇವತ್ತಿನಿಂದ ನಿಂಗೆ ಮನೇಲಿ ಜಾಗ ಇಲ್ಲ, ಹೋಗಾಚೆ. ಅಷ್ಟು ಜನದ ಮುಂದೆ ನಮಗ ಅವಮಾನ ಮಾಡ್ತೇನೋ? ನಿನಗೆ ನೀನು ಏನು ಅನ್ಕೊಂಡಿದ್ಯಾ? ತಗೋ ತಗೋ ನಿನ್ ಸಂಪಾದನೆನ, ಏನ್ ಬೇಕಾ ಮಾಡ್ಕೋ ಹೋಗು, ಮಜಾ ಮಾಡ್ಕೋ ಹೋಗು, ಆದ್ರೆ ಇಲ್ಲಿರ್ಬೇಡ. ಔಟ್, ಗೆಟ್ ಔಟ್. ನೀನ್ ಸುಮ್ನೆ ಇರು. ಇವ್ನು ಯಾಕೆ ನಮ್ಮನ್ನೆಲ್ಲ ಹೀಗೆ ಆಟ ಆಡಿಸ್ತಾ ಇದ್ದಾನೆ ಗೊತ್ತಾ? ನಾವೆಲ್ಲ ಇವನನ್ನ ಹೆಚ್ಚಾಗಿ ಪ್ರೀತಿಸ್ತೀವಲ್ಲ, ಅದಕ್ಕೆ ಇವರಪ್ಪನ ಹೀಗೆ ಮಾಡಿದ್ದು. ಅವ್ರು ನನ್ನನ್ನು ಬಿಟ್ಟು ಹೋದ ತಕ್ಷಣ ನಾನೇನ್ ಸತ್ತೋದ್ನ? ನೋಡು ಬದ್ರಿ, ಒಂದೇ ಒಂದು ವಿಷಯ ಜ್ಞಾಪಕ ಇಟ್ಕೋ. ಸಂಬಂಧಗಳು ಎಷ್ಟೇ ದೊಡ್ಡದಾಗಿರ್ಲಿ, ಆಳವಾಗಿರ್ಲಿ, ಅದು ಮುರಿದೋದ ತಕ್ಷಣ ಜೀವನ ಏನ್ ಮುಗ್ದೋಗೋದಿಲ್ಲ. ನೀನ ಅಂತ ರೋಜಾ ಏನ್ ಸತ್ತೋಗೋದಿಲ್ಲ. ಅಮ್ಮ, ಅವಳ ಹೆಸರು ನನ್ ಮುಂದೆ ಎತ್ಬೇಡ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಕಿತ್ತು ಬಿಡ್ತೀನಿ. ಅವಳು ನಿನಗೋಸ್ಕರ ಎಂತ ತ್ಯಾಗ ಮಾಡಿದಾಳೆ ಗೊತ್ತೇನೋ?
ಹಾ ಗೊತ್ತು. ಇನ್ನೊಬ್ರು ದಾಕ್ಷಿಣ್ಯದಲ್ಲಿ ಬದುಕೋ ಅವಶ್ಯಕತೆ ನನಗಿಲ್ಲ. ಅದಕ್ಕೆ ಸಾಯ್ಬೇಕು ಅನಿಸ್ತಿದೆ. ಸುಮ್ನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ರೋಜಾ ನನಗ್ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕೋಸ್ಕರ ನಿನ್ನ ಹತ್ರ ಹಾಗೆ ನಡ್ಕೊಂಡಿದ್ದಾಳೆ. ಬದ್ರಿ ಜೀವನದಲ್ಲಿ ಏನಾದ್ರೂ ಸಾಧಿಸೋರಿಗೂ ನೀವಿಬ್ರು ಮದ್ವೆ ಆಗೋದ್ ಬೇಡ ಅಂತ ಅವಳು ನಾನೇ ಕೇಳ್ಕೊಂಡೆ. ಅದಕ್ಕೆ ಅವಳು ಒಪ್ಕೊಂಡ್ಲು. ಕೊನೆಗೂ ಅವಳು ನಿನಗ್ ಶತ್ರು ಹಾಗೆ ಕಾಣಿಸ್ಕೊಂಡ್ಲೆ ಹೊರತು ಸತ್ಯ ಏನು ಅಂತ ಬಾಯ್ ಬಿಡ್ಲಿಲ್ಲ. ಮತ್ತೆ ಆ ಪ್ರದೀಪ್ ಹೇಳಿದ್ದು ಅವಳಿಗೆ ನಂತ ತಡೆದಿದ್ದು ನನಗೆ ಉಪಕಾರ ಮಾಡಕ್ಕೆ, ದೊಡ್ಡ ಸಿಂಗನ್ ಮಾಡ್ಸೋದಕ್ಕೆ. ಯಾರು ಉಪಕಾರ ಮಾಡ್ಲಿಲ್ಲ ಬದ್ರಿ. ನಿನ್ನ ವಾಯ್ಸ್ ಜನಕ್ ತಲುಪ್ಲಿ ಅಂತ ಒಂದು ಚಿಕ್ಕ ಸಹಾಯ ಮಾಡಿದ್ಲಷ್ಟೇ. ಜನ ನಿನಗ್ ಸಕ್ಸಸ್ ಕೊಟ್ಟಿದ್ದಾರೆ. ನಿನ್ನ ಪ್ರತಿಭೆ ನಿನಗ್ ಸಕ್ಸಸ್ ಕೊಟ್ಟಿದೆ. ಅಕಸ್ಮಾತ್ ನಿನ್ನಲ್ಲೇ ಆ ಪ್ರತಿಭೆ ಇಲ್ದೆ ಹೋಗಿದ್ದಿದ್ರೆ ಇವತ್ ನಿನ್ಗೆ ಸಕ್ಸಸ್ ಸಿಗ್ತಾ ಇತ್ತಾ? ನೋಡು, ಅದ್ ಹಾಗಲ್ಲ ಕಣೋ. ಈಗ ನೀನ್ ಅವಳಿಗೆ ಎಷ್ಟೋ ಸರಿ ಸಹಾಯ ಮಾಡಿದ್ಯಾ, ಉಪಕಾರ ಮಾಡಿದ್ಯಾ. ಅದಕ್ಕೆ ಅವಳು ನಿನಗೆ ಒಂದು ಚಿಕ್ಕ ಸಹಾಯ ಮಾಡಿದಾಳಷ್ಟೇ. ಅದರಿಂದ ನಿನ್ ಸ್ವಾಭಿಮಾನಕ್ಕೆ ಯಾವ ಧಕ್ಕಿನೂ ಬರೋದಿಲ್ಲ ಕಣೋ. ನೋ ಬದ್ರಿ, ರೋಜಾ ಪ್ರೀತಿ ತುಂಬಾ ಪವಿತ್ರವಾದದ್ದು, ನಿಜವಾದದ್ದು. ಅದಕ್ಕೆ ಅವಮಾನ ಮಾಡ್ಬಿಡ್ಬೇಡ ಕಣೋ. ಇಂಥ ಪ್ರೀತಿ ಜೀವನದಲ್ಲಿ ಮತ್ತೆ ಮತ್ತೆ ಸಿಕ್ಕೋದಿಲ್ಲ ಕಣೋ ಬದ್ರಿ, ಸಿಕ್ಕೋದಿಲ್ಲ ಕಣೋ. ಅವಳಿವತ್ತು ಸ್ಟೇಟ್ಸ್ಗೆ ಹೋಗ್ತಿದ್ದಾಳೆ. ಅವಳನ್ನ ಹೋಗಿ ತಡಿ, ಬೇಗ ಕರ್ಕೊಂಡ್ ಬಾ. ಹೋಗು ಬದ್ರಿ, ಹೋಗೋ. ನಿನಗಿರೋ ಈ ಅತಿಯಾದ ಸ್ವಾಭಿಮಾನನೇ ನಿಮ್ಮ ಪ್ರೀತಿಗಿರೋ ಅಡ್ಡುಗೋಡೆ. ಮೊದ್ಲು ಅದನ್ನ ಹೊಡೆದು ಹಾಕು, ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅಮ್ಮ, ಇವತ್ತು ಗೊತ್ತಾಯ್ತಮ್ಮ ಪ್ರಪಂಚದಲ್ಲಿ ತಾಯಿನ ದೇವರು ಅಂತ ಯಾಕೆ ಪೂಜೆ ಮಾಡ್ತಾರೆ ಅಂತ. ನಾನು ಹೋಗಿ ನಿನ್ನ ಸೊಸೆ ರೋಜನ ಕರ್ಕೊಂಡು ಬಂದೇ ಬರ್ತೀನಮ್ಮ, ಕರ್ಕೊಂಡು ಬಂದೇ ಬರ್ತೀನಿ. ಪ್ರದೀಪ್ ಸರ್ ಹೇಳಿದ್ರಲ್ಲ, ಅವನೇನು ಬದ್ರಿ ಅಂತ. ನಡೆಯಬೇಕಾ? ಅಣ್ಣ ಬೇಡಣ್ಣ, ನನಗಿನ್ನು ಮದುವೆ ಇಲ್ಲ, ಮುಂಚೆ ಇಲ್ಲ. ಯಾರು ಇವ್ರ?
ಬದ್ರಿ ಏನಾಯ್ತು ಸರ್? ಏನಿದೆ? ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗ್ತಿದ್ವಿ. ಅಷ್ಟಲ್ಲಿ ಇವ್ರು ಬಂದು ನಮ್ಮೇಲೆ ಅಟ್ಯಾಕ್ ಮಾಡಿದ್ರು. ರೋಜಾ ಫಾರಿಗೆ ಗೊತ್ತಿದ್ದಾಳೆ, ಅವಳನ್ನ ತಡಿಬೇಕು ಸರ್. ಡೋಂಟ್ ವರಿ, ನಾನಿದ್ದೀನಿ. ಬಾ. ಓ ಕಟ್ಕೋ, ಬಾ ಕೂತ್ಕೋ ಬೇಗ. Take it, sir. Thank you. Welcome, sir. Your attention, please. Flight number IC436 is ready to departure from Bangalore. Passengers are requested to come for security check. Let's move. Come on. Roja. Time ಆಗ್ತಿದೆ. Let's go. Roja. Come on. Get up. Come. ಎಕ್ಸ್ಕ್ಯೂಸ್ ಮಿ ಸರ್, ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ನಂಬರ್ 456 ನಲ್ಲಿ ಮಿಸ್ ರೋಜಾ ಅವರಿದ್ದಾರೆ. ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಪಾಸ್ ಮಾಡಬೇಕು. ಹೇಯ್, ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ? ನಿಮ್ಮನ್ನೇ. ನೀವು ಹೇಳ್ತಾ ಇರೋ ಫ್ಲೈಟ್ ರನ್ವೇ ಬಿಟ್ಟು ಟೇಕ್ ಆಫ್ ಆಗಿದೆ. ಐ ಕಾಂಟ್ ಗಿವ್ ಎನಿ ಮೆಸೇಜ್ ಟು ಹರ್. ಸಾರಿ. ಒಂದು ಕ್ಷಣ, ಒಂದೇ ಒಂದು ಕ್ಷಣ ನೀನಿಲ್ದೆ ಈ ಪ್ರಪಂಚ ಉರಿದು ಬೂದಿ ಆಗೋಯ್ತು ಅನ್ಸ್ಬಿಡ್ತು. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಬಿಟ್ಟೆ ಅನ್ಸ್ಬಿಡ್ತು. ನನಗೆ ಹಾಗನ್ನಿಸ್ಲಿಲ್ಲ. ನಿನ್ನ ಪ್ರೀತಿನ ನಾನು ಪಡಿತೀನಿ ಅನ್ನೋ ನಂಬಿಕೆ ನನಗಿತ್ತು. Your ticket, sir. ಥ್ಯಾಂಕ್ ಯು. Welcome, sir. ವೆಲ್ ಡನ್, ಗುಡ್ ಬದ್ರಿ. ಪ್ರೀತಿ ಅನ್ನೋದು ರಭಸವಾಗಿ ಹರಿಯೋ ನದಿ ಇದ್ದ ಹಾಗೆ. ಅದಕ್ಕೆ ಯಾರು ಏನು ಅಡೆ ತಡೆ ತಂದ್ರು ಮನಸ್ಸು ಅನ್ನೋ ಸಮುದ್ರನ ಸೇರಿರುತ್ತೆ. ಪ್ರೀತಿ ಅನ್ನೋದು ನಿರ್ಮಲವಾದ ಗಾಳಿ ಕೂಡ. ಅದರ ಸ್ಪರ್ಶನ ಅನುಭವಿಸಬಹುದೇ ಹೊರತು ಜಗತ್ತಿನ ಯಾವುದೇ ಶಕ್ತಿ ಅದನ್ನ ಬಂಧಿಸೋಕ್ಕಾಗಲ್ಲ. ಎಸ್, ಯು ಆರ್ ರೈಟ್. ಮನುಷ್ಯ ಸಂತೋಷವಾಗಿ ಬದುಕ್ತಿದ್ದಾನೆ ಅಂದ್ರೆ ಅದಕ್ಕೆ ಪ್ರೀತಿನೇ ಕಾರಣ. ಹೃದಯ ತುಂಬಿ ಪ್ರೀತಿಸೋ ಸಂಗಾತಿ ಬೇಕೇ ಬೇಕು. ಈ ಯುದ್ಧ, ಭೂಕಂಪ ಇವುಗಳ ಮಧ್ಯೆ ಜನರು ಇನ್ನೂ ಸುಖವಾಗಿದ್ದಾರೆ ಅಂದ್ರೆ ಅದಕ್ಕೆ ಪ್ರೀತಿನೇ ಕಾರಣ. ನೋಡಮ್ಮ, ಪ್ರಪಂಚದಲ್ಲಿ ಪ್ರೀತಿಸೋರೆಲ್ಲ ಹುಚ್ಚರು. ಎಲ್ಲರೂ ನಿಮ್ಮ ತಾಯಿ ತರ ದುರಂತಕ್ಕೆ ಈಡಾಗ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೆ. ಆದ್ರೆ ನೀನು ಅದು ತಪ್ಪು ಅಂತ ನಿರೂಪಿಸ್ಬಿಟ್ಟೆ. ಗುಡ್. ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ಗಾಡ್ ಬ್ಲೆಸ್ ಯು ಬೋತ್.